ಕಾವೇರಿ ಇಲ್ಲ. ಹಾಗಾದರೆ ಯಾವುದಾದ್ರೂ ಕೇಸ್ನ ನನಗೆ ಕೊಡಬೇಕು ಅಂತ ಕರೆಸಿದ್ದಾರೆ ಅನಿಸುತ್ತೆ. ಹಲೋ ಇನ್ಸ್ಪೆಕ್ಟರ್. ಹಲೋ. ಏನು ಬರಕ್ಕೆ ಹೇಳಿದ್ರಂತೆ? ಹೌದು. ಏನು ವಿಷಯ? ಒಂದು ವಿಷಯ ಇದೆ, ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಅಂತ ಆರಾಮಾಗಿ ಹೇಳಿ ಇನ್ಸ್ಪೆಕ್ಟರ್. ಯಾವುದಾದ್ರೂ ಕೇಸ್ನ ಬಗ್ಗೆ ಕೇಳೋದಕ್ಕೆ ಕಾಲ್ ಮಾಡಿದರೆ ಏನು ಕೇಸು, ಯಾರು ಅಕ್ಯೂಸ್ಡು? ಕೇಸ್ನ ಕೊಡೋಕೆ ಕಾಲ್ ಮಾಡಿಲ್ಲ, ನಿಮ್ಮ ಮೇಲೆ ಒಂದು ಕೇಸ್ ಆಗಿದೆ, ಅದಕ್ಕೆ ಕರೆಸಿದ್ದು. ನನ್ನ ಮೇಲೆ ಕೇಸಾ? ಯಾರು ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟಿರೋದು? ಏನು ವಿಷಯ? ಆಕ್ಸಿಡೆಂಟ್. ಓಹೋ, ಆ ರೌಡಿಗಳು ಹೇಳಿದ್ರಲ್ಲ ಪ್ರಬಲ ಅಂತ, ಆ ಪ್ರಬಲ ನಾನೇ ಅಂತ ಹೇಳಿ ನನ್ನ ತಲೆ ಕಟ್ಟಾಕಿ ಕೇಸ್ನ ಕ್ಲೋಸ್ ಮಾಡಬೇಕು ಅಂತ ಇದ್ದೀರಾ? ಲಾಯರ್ ಸಾಹೇಬ್ರೆ, ನಾನ್ಯಾಕೆ ನಿಮ್ಮ ತಲೆ ಕಟ್ಟಿ ಕೇಸ್ ಕ್ಲೋಸ್ ಮಾಡಲಿ? ನೀವೇ ನಿಮ್ಮ ತಲೆ ಕಟ್ಕೊಂಡು ನಿಮ್ಮ ಕತೆನ ನಿಮ್ಮ ಕೈಯಾರೆ ಕ್ಲೋಸ್ ಮಾಡ್ತಾ ಇದ್ದೀರಾ. ಇನ್ಸ್ಪೆಕ್ಟರ್, ನೀವು ಯಾವ ವಿಷಯ ಮಾತಾಡ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ಮೇಡಮ್, ಸ್ವಲ್ಪ ಇಲ್ಲಿ ಬಂದು ವಿಷಯನ ಅರ್ಥ ಮಾಡಿಸಿ. ಇನ್ಸ್ಪೆಕ್ಟರ್, ಇವರು ನೋಡಿದ್ರೆ ಏನು ಅರ್ಥ ಆಗುತ್ತೆ? ಇವ್ರ ಮುಖದಲ್ಲಿ ಏನಾದರೂ ಕಂಪ್ಲೇಂಟ್ ಕಾಪಿ ಇದೆಯಾ ಅರ್ಥ ಆಗೋದಕ್ಕೆ? ಓಹೋ, ಇವರನ್ನ ಇಲ್ಲಿ ನೋಡಿದ ಮೇಲೂ ಅರ್ಥ ಆಗಿಲ್ವಾ? ಅವ್ರು ಕೊಟ್ಟಿರೋ ಈ ಕಂಪ್ಲೇಂಟ್ನ ಓದಿ ನೋಡಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಇಷ್ಟಕ್ಕೆ ನನ್ನ ಕರೆಸಿ ನನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ರಲ್ಲ ಇನ್ಸ್ಪೆಕ್ಟರ್. ಈ ಕೇಸು ಕೋರ್ಟಲ್ಲಿ ನಿಂತ್ಕೊಳ್ಳಲ್ಲ ಅನ್ನೋದು ನಿಮಗೆ ಗೊತ್ತಿಲ್ವಾ ಇನ್ಸ್ಪೆಕ್ಟರ್? ಇದು ಹೇಗಿದೆ ಅಂದರೆ, ಸ್ಟೂಡೆಂಟ್ ಬಂದು ಟೀಚರ್ ಹತ್ರ ಇನ್ನೊಬ್ಬ ಸ್ಟೂಡೆಂಟು ನನಗೆ ಬೈದ, ಹೆದರಿಸ್ದ, ಧಮಕಿ ಹಾಕ್ದ ಅಂತ ಹೇಳ್ದಂಗಿದೆ. ನೀವು ಹೇಳಿದ್ದು ನಿಜ. ಅವ್ರು ಕೊಟ್ಟಿರೋ ಈ ಕಂಪ್ಲೇಂಟ್ಗೆ ಯಾವುದೇ ಬೆಲೆ ಇಲ್ಲ, ಒಪ್ಕೊಳ್ಳೋಣ. ಆದರೆ ಅವ್ರ ಕಂಪ್ಲೇಂಟಲ್ಲಿ ಹೇಳಿರೋ ಹಾಗೆ ನೀವು ಕಾವೇರಿ ಅವ್ರನ್ನ ಆಕ್ಸಿಡೆಂಟ್ ಮಾಡಿಸಿ ಕೊಲ್ಲೋಕ್ ನೋಡಿದ್ದೀರಾ. ಅವ್ರ ತಂದೆ ಅವ್ರನ್ನ ಆಕ್ಸಿಡೆಂಟ್ ಮಾಡಿಸಿ ಕೊಂದಿದ್ದೀರಾ. ಇದನ್ನ ನೀವೇ ಅಂತ ಒಪ್ಕೊಂಡಿದ್ದೀರಾ. ಸರ್, ಒಂದು ವೇಳೆ ನೀವು ಹೇಳೋ ಹಾಗೆ ನಾನೇ ಆಕ್ಸಿಡೆಂಟ್ ಮಾಡಿಸಿದ್ದೆ ಅಂತಾದರೆ ಒಬ್ಬ ಕ್ರಿಮಿನಲ್ ಲಾಯರ್ ಆದಂಥವನು ಇಂಥ ವಿಚಾರಗಳನ್ನು ಓಪನ್ ಆಗಿ ಹೇಳ್ಕೊಂಡು ತಿರುಗಾಡ್ತಾನ? ಇದೊಂದು ಕೆಲಸಕ್ಕೆ ಬರದೇ ಇರೋ ಕಂಪ್ಲೇಂಟು. ಮೇಡಮ್, ನೀವೇನು ಹೇಳ್ತೀರಾ? ಸರ್, ಇಲ್ಲ ಸರ್, ನಿನ್ನೆ ರಾತ್ರಿ ಈ ಎಲ್ಲ ಮಾತುಗಳನ್ನು ಅವನೇ ಹೇಳಿದ್ದು. ಏಯ್, ನಿನ್ನೆ ಕುಡ್ದ ಮಾತಲ್ಲಿ ನೀನೇ ತಾನೇ ಇದನ್ನೆಲ್ಲ ಹೇಳಿದ್ದು. ಸಾಧ್ಯವಾದ್ರೆ ಪ್ರೂವ್ ಮಾಡೋ ಅಂತ ಚಾಲೆಂಜ್ ಸಹ ಆಗ್ದೆ. ದೊಡ್ಡ ಗಂಡು ಗಲಿ ತರ ಬೇಜಾನ್ ಬಿಲ್ಡಪ್ ಕೊಟ್ಟೆ. ಈಗ ಪೊಲೀಸ್ ಅವ್ರನ್ನ ನೋಡಿದ ತಕ್ಷಣ ನಾನಲ್ಲ ಅಂತ ಹೆದರ್ಕೊಂಡು ಈ ತರ ಮಾತಾಡ್ತಾ ಇದ್ಯಾ? ಯಾಕೆ ಭಯ ಆಗ್ತಾ ಇದ್ಯಾ? ಓ, ರಾತ್ರಿ ಕುಡ್ದಾಗ ಮಾತ್ರ ನಿನಗ್ ಧೈರ್ಯ ಬರದಾ? ಅವಾಗ ಮಾತ್ರ ನಿಜ ಮಾತಾಡೋದಾ? ನಾನು ಕುಡ್ದಾಗ ಬರೋ ಧೈರ್ಯನ ನಂಬಿ ಮಾತಾಡೋನಲ್ಲ. ಹಾಗಾದ್ರೆ ನಿನ್ನೆ ಕುಡ್ದ ಮತ್ತಲ್ಲಿ ಮಾತಾಡಿದ್ದೆಲ್ಲ ಮರ್ತೋಯ್ತಾ? ಮೈ ಮರ್ತು ಕುಡಿಯೋಷ್ಟು ಚೀಪ್ ಕ್ಯಾರೆಕ್ಟರ್ ಇರೋ ವ್ಯಕ್ತಿನೂ ನಾನಲ್ಲ. ಹಾಗಾದ್ರೆ ಮಾತಾಡಿದ್ನೆಲ್ಲ ಒಪ್ಕೋ. ಇದು ಒಪ್ಕೊಳ್ಳೋಂಥ ಪ್ರಶ್ನೆ ಅಲ್ಲ, ಅರ್ಥ ಮಾಡ್ಕೋಬೇಕಾದಂಥ ಪ್ರಶ್ನೆ. ಹೆಂಗಸರು ವಾಟರ್ ಟ್ಯಾಂಕ್ ಹತ್ರ ನೀರು ಹಿಡಿಬೇಕಾದ್ರೆ ಮಾಡೋ ಜಗಳನ ಕಂಪ್ಲೇಂಟ್ ಆಗಿ ತಗೊಳ್ಳೋದಕ್ಕೆ ಶುರು ಮಾಡಿದ್ರೆ ಇಡೀ ಇಂಡಿಯಾದಲ್ಲಿ ಸ್ಟೇಷನ್ಗಳು, ಕೋರ್ಟ್ಗಳು ಸಾಕಾಗೋದೇ ಇಲ್ಲ. ಹಾಗಾದ್ರೆ ನೀನ್ ಇದನ್ನೆಲ್ಲ ಹೇಳೇ ಇಲ್ಲ ಅಂತ ಸಾಬೀತ್ ಪಡಿಸೋದಿಕ್ಕೆ ಹೊರಟಿದ್ಯಾ ತಾನೆ?
ಹಾಗಂತ ನಾನೆಲ್ಲಿ ಹೇಳಿದೆ? ಹೌದು ಸರ್, ಈಗ ಇವರು ನಿಮ್ಮ ಮುಂದೆ ಹೇಳಿದ ಅಷ್ಟೂ ಮಾತುಗಳು ನಾನೇ ಹೇಳಿದ್ದು. ಇದು ನಿಜ. ನನ್ನ ಬಾವಮೈದ ಲಂಡನ್ಗೆ ಹೋದ. ನಮ್ಮಿಂದ ಅವನನ್ನು ದೂರ ಮಾಡೋದಕ್ಕೆ ಇವಳೇ ಸರ್ ಕಾರಣ. ಆ ಡಿಸ್ಟರ್ಬೆನ್ಸಲ್ಲಿ ನಾನು ಕುಡಿತಾ ಕೂತಿರುವಾಗ ಇವಳು ಬಂದು ಆಕ್ಸಿಡೆಂಟ್ ವಿಚಾರನ ತೆಗೆದು ಕಿರಿಕ್ ಮಾಡೋದಕ್ಕೆ ಶುರು ಮಾಡಿದ್ಲು.